ನಮಸ್ತೆ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಮ್ಯ ರಮೇಶ್. ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ನೋಡೋಕ್ಕೂ ಮುನ್ನ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಜಾತಿ ನಿಂದನೆ ಜೀವ ಬೆದರಿಕೆ ಪ್ರಕರಣ ಹಿನ್ನೆಲೆಯಲ್ಲಿ ವಿಚಾರಣೆ ಬಳಿಕ 2 ದಿನ ಮುನಿರತ್ನಗೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಇಂದು ಬೆಳಗ್ಗೆ 10 ಗಂಟೆ ನಂತರ ಶಾಸಕ ಮುನಿರತ್ನ ಅವರ ವಿಚಾರಣೆಯನ್ನ ನಡೆಸಲಾಗುತ್ತೆ. ಜೀವ ಬೆದರಿಕೆ ಅಟ್ರಾಸಿಟಿ ಕೇಸ್ ಸಂಬಂಧ ಪ್ರಶ್ನೆಯನ್ನ ಮಾಡಲಿಕ್ಕಿದ್ದಾರೆ. ಶೇಷಾದ್ರಿಪುರಂ ಎಸಿಪಿ ಪ್ರಕಾಶ್ರಿಂದ ವಿಚಾರಣೆ ಆಗುತ್ತೆ. ದೂರುದಾರರಿಂದ ಆಡಿಯೋ ರೆಕಾರ್ಡ್ ಅನ್ನ ಅಧಿಕಾರಿಗಳು ಕೂಡ ಈಗಾಗಲೇ ಕೇಳಿದ್ದಾರೆ. ಮುನಿರತ್ನ ಹಾಗೂ ದೂರುದಾರನ ಆಡಿಯೋ ಸ್ಯಾಂಪಲ್ ಅನ್ನ ಕಲೆಕ್ಟ್ ಕೂಡ ಮಾಡಲಾಗಿದೆ. ಆಡಿಯೋ ಸ್ಯಾಂಪಲ್ ಮದರ್ ಡಿವೈಸ್ FSLಗೆ ರವಾನೆ ಕೂಡ ಮಾಡಲಾಗಿರುವಂಥದ್ದು. ಆ ಆಡಿಯೋದಲ್ಲಿ ಮಾತನಾಡಿರೋದು ಮುನಿರತ್ನ ಅವರೇನಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂಥದ್ದು. ಅವರ ವಾಯ್ಸೇನ ಅಲ್ವಾ ಅಥವಾ ಇದು ಫೇಕಾ, ಬೇರೆ ಏನಾದರೂ ಗಿಮಿಕ್ಕನ್ನು ಮಾಡಿದ್ದಾರಾ ಅನ್ನುವಂತಹ ನಿಟ್ಟಿನಲ್ಲಿ FSLಗೆ ಆಡಿಯೋ ರವಾನೆ ಕೂಡ ಮಾಡಲಾಗಿರುವಂಥದ್ದು. ಮುನಿರತ್ನ ಅವರು ಅದೇ ರೀತಿಯಾಗಿ ದೂರುದಾರರ ಆಡಿಯೋ ಎರಡನ್ನೂ ಕೂಡ FSLಗೆ ರವಾನೆ ಕೂಡ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಧ್ರುವ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಏನು ಧ್ರುವ, ಈಗಾಗಲೇ 2 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಇವತ್ತು 10 ಗಂಟೆಯಿಂದ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಒಂದು ಕಡೆ ಪ್ರತಿ ದೂರು ಕೂಡ ದಾಖಲಾಗಿರುವಂತಹ ಡೀಟೇಲ್ಸ್ ಸಿಗ್ತಾ ಇರುವಂಥದ್ದು. ಈ ಕುರಿತ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಎಸ್ ರಮ್ಯ, ಯಾವಾಗ ಮುನಿರತ್ನ ವಿರುದ್ಧ ಅಟ್ರಾಸಿಟಿ ಹಾಗೆ ಜೀವ ಬೆದರಿಕೆ ಕೇಸು ದಾಖಲಾಯಿತು, ಆ ಕೇಸು ದಾಖಲಾದ ನಂತರ ಪೊಲೀಸರು ಅವರನ್ನ ವಶಕ್ಕೆ ಪಡೆದು ಈಗ ಅರೆಸ್ಟ್ ಅನ್ನ ಕೂಡ ಮಾಡಿಕೊಂಡಿದ್ದಾರೆ. 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು 2 ದಿನ ಕಸ್ಟಡಿಗೆ ಒಪ್ಪಿಸಿ ಆದೇಶವನ್ನ ಕೂಡ ನೀಡಿದ್ದಾರೆ. ಸದ್ಯ ಈಗ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಮುನಿರತ್ನ ಅವರನ್ನ ಇರಿಸಲಾಗಿದೆ. ಬೆಳಗ್ಗೆ 10 ಗಂಟೆಗೆ ನಂತರ ACP ಪ್ರಕಾಶ್ ನೇತೃತ್ವದಲ್ಲಿ ಒಂದು ತನಿಖೆ ಕೂಡ ಆರಂಭವಾಗುತ್ತೆ. ಈಗಾಗಲೇ ನಿನ್ನೆ ಕೂಡ ಅವರನ್ನ ವಿಚಾರಣೆ ನಡೆಸಿದ್ದಾರೆ. ಒಂದು ಮುಖ್ಯವಾಗಿ ಅಟ್ರಾಸಿಟಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಆಡಿಯೋ ವೈರಲ್ ಆಗಿತ್ತು ನೋಡಿ. ಆ ಆಡಿಯೋಗೆ ಸಂಬಂಧಪಟ್ಟ ಹಾಗೆ ಆ ಆಡಿಯೋದ ಮದರ್ ಡಿವೈಸ್ ಅನ್ನ ಕೂಡ ಪಡ್ಕೊಳ್ತಾರೆ. ಆ ಮದರ್ ಡಿವೈಸ್ ಅನ್ನ ಪಡ್ಕೊಂಡ ನಂತರ ಇವರು ಮುನಿರತ್ನ ಹಾಗೆ ದೂರುದಾರರು ಏನಿದ್ದಾರೆ ಅವರ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು FSLಗೆ ರವಾನೆಯನ್ನ ಕೂಡ ಮಾಡುವ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಅದಾದ ನಂತರ ಇನ್ನೊಂದು FIR ಜೀವ ಬೆದರಿಕೆಗೆ ಸಂಬಂಧಪಟ್ಟ ಹಾಗೆ ಕೂಡ ಇವತ್ತು 10 ಗಂಟೆ ನಂತರ ತನಿಖೆಯನ್ನ ನಡೆಸ್ತಾರೆ. ಈಗ ನೀವು ಇದು ಪ್ರತಿ ದೂರು ಕೌಂಟರ್ ದೂರು ಕೂಡ ದಾಖಲಾಗಿದೆಯಾ ಅಂತ ಒಂದು ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ರೆ, ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುನಿರತ್ನ ಪರ ವಕೀಲರು ನಾವು ಕೂಡ ಪ್ರತಿ ದೂರನ್ನ ನೀಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ಪ್ರತಿ ದೂರು ಇನ್ನೂ ಕೂಡ ದಾಖಲಾಗಿದ್ದ. ಇವತ್ತೇನಾದ್ರೂ ಪ್ರತಿ ದೂರನ್ನ ನೀಡುವಂತಹ ಚಾನ್ಸಸ್ಗಳು ಕೂಡ ಇದ್ದಾವೆ. ನಿನ್ನೆ ಏನೋ ಮುನಿರತ್ನ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಂತಹ ಅಂದ್ರೆ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಅವರ ಪರವಾದ ವಕೀಲರು ಇವರನ್ನ ಜೇಸಿಗೆ ನೀಡಬೇಕು ಅನ್ನುವಂಥ ಒಂದು ಮನವಿಯನ್ನ ಕೂಡ ಮಾಡಿದ್ರು. ಆದ್ರೆ ಪೊಲೀಸರು ಒಟ್ಟು 1 ವಾರಗಳ ಕಾಲ ನಮಗೆ ಕಸ್ಟಡಿಗೆ ನೀಡಬೇಕು ಅಂತ ಒಂದು ಮನವಿಯನ್ನ ಸಲ್ಲಿಸಿದ್ರು. ಆದ್ರೆ ನ್ಯಾಯಾಧೀಶರು 2 ದಿನಗಳ ಕಾಲ ಕಸ್ಟಡಿಗೆ ನೀಡಿ ಸದ್ಯ ಈಗ ಆದೇಶವನ್ನ ಹೊರಡಿಸಿದ್ದಾರೆ. 2 ದಿನಗಳ ಕಾಲ ಮುನಿರತ್ನ ಅವರನ್ನ ಈ ಶೇಷಾದ್ರಿಪುರಂನ ACP ಪ್ರಕಾಶ್ ನೇತೃತ್ವದಲ್ಲಿ ತನಿಖೆಯನ್ನ ಕೂಡ ನಡೆಸ್ತಾರೆ. ದಾಖಲಾಗಿದ್ದಂತಹ 2 ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ವಿಚಾರಣೆಯನ್ನ ಕೂಡ ನಡೆಸ್ತಾರೆ. ಅದಾದ ನಂತರ ರಿಮ್ಯಾಂಡ್ ಕಾಪಿಯನ್ನ ರೆಡಿ ಮಾಡಿ ಮತ್ತೊಂದ್ಸಲ ನ್ಯಾಯಾಧೀಶರ ಮುಂದೆ ಈ ಮುನಿರತ್ನ ಅವರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ರಮ್ಯಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಏನೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಗುತ್ತಿಗೆದಾರನಿಗೆ ಜಾತಿ ನಿಂದನೆ ಧಮಕಿ ಕೇಸ್ ಅಡಿ ಬಂಧನವಾಗಿದ್ದ ಶಾಸಕ ಮುನಿರತ್ನ ಅವರ ಮೆಡಿಕಲ್ ಟೆಸ್ಟ್ ಅಂತ್ಯವಾಗಿದೆ. ಇತ್ತ ಪೊಲೀಸ್ ಠಾಣೆಗೆ ವಕೀಲರು ಕೂಡ ದೌಡಾಯಿಸಿದ್ರು. ಈ ವೇಳೆ ಶಾಸಕ ಮುನಿರತ್ನ ಪರ ವಕೀಲ ಸದಾನಂದ ಶಾಸ್ತ್ರಿ ಮಾತನಾಡಿದ್ದು, ಮುನಿರತ್ನ ಮೇಲಿನ ಆರೋಪಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಶಾಸಕರ ಮೇಲೆ ಮಾಡಿರುವ ಆರೋಪ ಎಲ್ಲವೂ ಸುಳ್ಳು. ನಾವು ಉಚ್ಚ ನ್ಯಾಯಾಲಯದ ಮೊರೆ ಹೋಗ್ತೀವಿ ಅಂತ ಹೇಳಿದ್ದಾರೆ.
ಮಾಜಿ ಸಚಿವ ಮುನಿರತ್ನ ಪೊಲೀಸ್ ವಶಕ್ಕೆ ಪಡೆದ ಹಿನ್ನೆಲೆ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುನಿರತ್ನ ಎದುರು ಹಾಕೊಂಡಿದ್ದು ಸಾಮಾನ್ಯ ಜನರನ್ನಲ್ಲ, ಎಲ್ಲಾ ಬಲದಲ್ಲೂ ತಾಕತ್ ಇರೋರ್ನ ಎದುರು ಹಾಕೊಂಡಿದ್ದು. ಹೀಗಾಗಿ ಮುನಿರತ್ನರನ್ನ ರಾಜಕೀಯವಾಗಿ ಮುಗಿಸುವ ಸಂಚು ಪ್ರಯತ್ನ ನಡೆದಿರುತ್ತೆ. ಅಲ್ಲದೆ ನಕಲಿ ಆಡಿಯೋ ಮಾಡೋ ಸೈಬರ್ ಕ್ರೈಮ್ ಖದೀಮರು ಇದ್ದಾರೆ. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರೇ, ತಪ್ಪು ಯಾರೇ ಮಾಡಿದ್ರು ತಪ್ಪೇ, ನಿಷ್ಪಕ್ಷಪಾತವಾಗಿ ತನಿಖೆಯಾಗಲಿ ಅಂತ ಶಾಸಕ ಮುನಿರತ್ನ ಬಂಧನ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುನಿರತ್ನ ಅವರೇ ಆ ಆಡಿಯೋದಲ್ಲಿ ಮಾತನಾಡಿದ್ರೆ ಅನ್ನೋದು ತಪ್ಪಾಗ್ಬಿಡತ್ತೆ. ಇದರಲ್ಲಿ ಯಾವುದೇ ಗೊಂದಲ ಅನುಮಾನ ಇಲ್ಲ. ಆದರೆ ಅವರದ್ದೇ ಆಡಿಯೋ ಹೌದೋ ಅಲ್ವೋ ಅನ್ನುವಂತಹ ಬಗ್ಗೆ ಪರಿಶೀಲನೆ ಮಾಡದೆ ಬಂಧನ ಮಾಡುವ ಅವಶ್ಯಕತೆ ಇರಲಿಲ್ಲ. ಕಾನೂನು ಸರಿಯಾದ ಕ್ರಮ ಕೈಗೊಳ್ಳುತ್ತೆ ಅನ್ನೋ ಭರವಸೆ ಇದೆ ಅಂದ್ರು. ಕೊಪ್ಪಳದಲ್ಲಿ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿದ್ದ ಜೋಡಿಗಳನ್ನ ನ್ಯಾಯಾಲಯ ಮತ್ತೆ ಒಂದು ಮಾಡಿದೆ. ಗಂಗಾವತಿ ಕೋರ್ಟ್ನ ಲೋಕ ಅದಾಲತ್ನಲ್ಲಿ ಮುನಿಸು ಮರೆತ 8 ಜೋಡಿಗಳು ಮತ್ತೆ ಒಂದಾಗಿವೆ. ನ್ಯಾಯಾಧೀಶರ ಸಮ್ಮುಖದಲ್ಲೇ ಚಳ್ಳೂರು ಕ್ಯಾಂಪ್ನ ಆನಂದ ಬಾಬು ಮತ್ತು ಸತ್ಯವತಿ, ಕನಕನಗೌಡ ಪಾರ್ವತಮ್ಮ, ನವಲಿಯ ವೀರೇಶ ಸಂಗೀತ, ಯತ್ನಟ್ಟಿಯ ಕನಕರಾಯ ಪಾರ್ವತಮ್ಮ ಸೇರಿ 8 ಜೋಡಿ ಒಂದಾಗಿವೆ. ಗಣೇಶ ವಿಸರ್ಜನೆ ವೇಳೆ ನಾಗಮಂಗಲದಲ್ಲಿ ನಡೆದ ಗಲಭೆ ಬೆನ್ನಲ್ಲೇ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಅವಳಿ ನಗರದ ಕಮಿಷನರೇಟ್ ವ್ಯಾಪ್ತಿಯಿಂದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ನೇತೃತ್ವದಲ್ಲಿ ಬೃಹತ್ ರೂಟ್ ಮಾರ್ಚ್ ನಡೆಸಲಾಯಿತು. ನಗರದ ಬ್ರಾಡ್ವೇ, ಕೊಪ್ಪಿಕರ ರಸ್ತೆ, ದಾಜಿಬಾನ್ ಪೇಟೆ ರಸ್ತೆ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ರೂಟ್ ಮಾರ್ಚ್ ಅನ್ನು ನಡೆಸಲಾಗಿದೆ. 9-11 ದಿನದ ಗಣೇಶ ವಿಸರ್ಜನೆ ಹಾಗೂ ಈದ್ ಮಿಲಾದ್ ಮೆರವಣಿಗೆ ಹಿನ್ನೆಲೆ ಪೊಲೀಸರು ರೂಟ್ ಮಾರ್ಚ್ ನಡೆಸಿದ್ದಾರೆ. ಗಣೇಶ ವಿಸರ್ಜನೆ ಮತ್ತು ಈದ್ ಮಿಲಾದ್ ಹಬ್ಬದ ಆಚರಣೆ ಹಿನ್ನೆಲೆ ದಾವಣಗೆರೆಯಲ್ಲಿ ಎಸ್ಪಿ ಉಮಾ ಪ್ರಶಾಂತ್ ನೇತೃತ್ವದಲ್ಲಿ ಪೊಲೀಸ್ ಪಥಸಂಚಲನ ನಡೆಸಲಾಯಿತು. ವಿನೋಬ ನಗರದಲ್ಲಿ ಗಣೇಶ ವಿಸರ್ಜನೆಯ ಮೆರವಣಿಗೆ ನಡೆಯಲಿದೆ ಎಂದು. ಹೀಗಾಗಿ ವಿನೋಬ ನಗರದ 2ನೇ ಮುಖ್ಯ ರಸ್ತೆಯ ಗಣೇಶ ದೇವಸ್ಥಾನದಿಂದ ಆರಂಭವಾದ ಪಥಸಂಚಲನ ಹಳೆ ಪಿಬಿ ರಸ್ತೆ, ಅರುಣ ವೃತ್ತ, ರಾಮಂಡ್ಕೋ ವೃತ್ತ, ಚರ್ಚ್ ರಸ್ತೆ ಮೂಲಕ ಸಾಗಿ ಅರುಣ ವೃತ್ತದಲ್ಲಿ ಅಂತ್ಯಗೊಂಡಿದೆ. ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಗಲಾಟೆಯಾದ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ಹಿಂದೂ ಜಾಗರಣ ವೇದಿಕೆಯಿಂದ ದಿಢೀರ್ ಪ್ರತಿಭಟನೆ ನಡೆಸಲಾಯಿತು. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ರು. ಸಿದ್ದರಾಮಯ್ಯ ಗೃಹ ಸಚಿವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಹಿಂದೂ ವಿರೋಧಿ ಕಾಂಗ್ರೆಸ್ಗೆ ಧಿಕ್ಕಾರ ಎಂದು ಕಿಡಿಕಾರಿದ್ರು. 22 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಬಳಿಕ ಗ್ರಾಮಕ್ಕೆ ಮರಳಿದ ಯೋಧನಿಗೆ ಅದ್ದೂರಿ ಸ್ವಾಗತ ಕೋರಲಾಗಿದೆ. ಬಳ್ಳಾರಿಯ ರಾರಾವಿ ಗ್ರಾಮದ ಶ್ರೀನಿವಾಸ್ 22 ವರ್ಷ ಪಶ್ಚಿಮ ಬಂಗಾಳ, ನಾಗಾಲ್ಯಾಂಡ್, ಲಕ್ಷದ್ವೀಪ ಸೇರಿ ದೇಶದ ವಿವಿಧೆಡೆ ಸಿಆರ್ಪಿಎಫ್ ಯೋಧರಾಗಿ ಸೇವೆಯನ್ನ ಸಲ್ಲಿಸಿದ್ರು. ನಿವೃತ್ತಿ ಬಳಿಕ ಗ್ರಾಮಕ್ಕೆ ಬಂದ ಯೋಧನನ್ನ ಟ್ರ್ಯಾಕ್ಟರ್ನಲ್ಲಿ ಮೆರವಣಿಗೆ ಮಾಡಿ ಹೂ ಸುರಿದು ಬೈಕ್ ರ್ಯಾಲಿ ಮೂಲಕ ಸ್ವಾಗತಿಸಿದರು. ಸಕ್ಕರೆನಾಡಲ್ಲಿ ಅದ್ದೂರಿ ಗಗನಚುಕ್ಕಿ ಜಲಪಾತೋತ್ಸವಕ್ಕೆ ಚಾಲನೆಯನ್ನ ನೀಡಲಾಗಿದೆ. 2 ದಿನಗಳ ಕಾಲ ನಡೆಯಲಿರುವ ಗಗನಚುಕ್ಕಿ ಜಲಪಾತೋತ್ಸವ ಕಾರ್ಯಕ್ರಮವನ್ನು ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಿದರು.